ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಒಂದು ಹೆಣ್ಣು ಜನ್ಮ ಅನ್ನೋದು ಸಾರ್ಥಕ ಆಗೋದು ಅವಳು ತಾಯಿಯಾದಾಗ ಮಾತ್ರ. ಆದರೆ ಎಷ್ಟೋ ಜನ ಒಂದು ಮಗುನ ಪಡೆಯೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಎಲ್ಲಾದರೂ ಫಂಕ್ಷನ್ಸ್ಗೆ ಅಂತ ಹೋದಾಗ ಕೇಳೋದು ಮೊದಲನೇ ಪ್ರಶ್ನೆನೇ ನಿಮಗೆ ಎಷ್ಟು ಜನ ಮಕ್ಕಳು ಅಂತ. ಆದರೆ ಇನ್ನೂ ನಮಗೆ ಮಕ್ಕಳೇ ಆಗಿಲ್ಲ ಅಂತ ಅಂದಾಗ ಅವ್ರು ಆಡೋ ಚುಚ್ಚು ಮಾತುಗಳು ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸಂಬಂಧಿಕರೇ ಆಗಿರ್ಬೋದು, ಫ್ರೆಂಡ್ಸ್ಗಳೇ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಜನಗಳೇ ಆಗಿರ್ಬೋದು, ಮತ್ತು ನಾವೆಲ್ಲೇ ಫಂಕ್ಷನ್ಸ್ಗೆ ಹೋದರೂ ಕೂಡ ಅವ್ರು ಆಡೋ ಚುಚ್ಚು ಮಾತುಗಳನ್ನು ನಾವು ಕೇಳೋದಕ್ಕೂ ಆಗೋದಿಲ್ಲ. ಆ ಒಂದು ಅವಮಾನಗಳನ್ನು ನಾವು ಅನುಭವಿಸಿರ್ತೀವಿ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದರೆ ಈಗಿನ ಕಾಲದಲ್ಲಿ ಒಂದು ಸರ್ಪದೋಷ ಮತ್ತು ಪಿತೃದೋಷ ಇದ್ದರೆ ಮಕ್ಕಳು ಆಗೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಪರಿಹಾರ ಮಾಡಿಸ್ಕೊಂಡಿರ್ತೀವಿ, ಆದರೂ ಕೂಡ ಮಗು ಆಗ್ತಾನೆ ಇಲ್ಲ ಅಂತ ಅನ್ನೋರು ಸುಲಭವಾದ ಮತ್ತು ಸರಳವಾದ ಈ ಒಂದು ವ್ರತವನ್ನು ಮಾಡಿ ನೋಡಿ. ಹಾಗಾಗಿ ನಂಬಿಕೆಯಿಂದ ಮನಸ್ಫೂರ್ತಿಯಾಗಿ ಮಾಡ್ತೀನಿ ಅಂತ ಅನ್ನೋರು ಈ ಪೂರ್ತಿ ವಿಡಿಯೋನ ನೋಡಿ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಲ್ಲೂ ಕೂಡ ನಾನು ಒಂದು ಕೇಳ್ಕೊತಾ ಇದ್ದೀನಿ, ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನ ನೀವು ನೋಡಿದಾಗ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾಕೆಂದರೆ ತುಂಬಾ ಕಮೆಂಟ್ಗಳು ಬರ್ತಾ ಇದೆ. ನಾನು ವಿಡಿಯೋದಲ್ಲೂ ಕೂಡ ಬಿಡಿಸಿ ಹೇಳಿರ್ತೀನಿ, ಆದರೂ ಸೇಮ್ ಕ್ವಶನ್ನು ಮತ್ತೆ ಕಮೆಂಟ್ನಲ್ಲಿ ಬರ್ತಾ ಇದೆ. ನಾನು ಯಾವ ದಿನ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಎಲ್ಲನೂ ಕೂಡ ತಿಳಿಸಿರ್ತೀನಿ. ಆದರೂ ಕೆಲವರು ಪೂರ್ತಿ ವಿಡಿಯೋನ ನೋಡದೆ ಅದರಲ್ಲಿರುವ ಪೂರ್ತಿ ವಿವರವನ್ನು ಮಿಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವಾಗಲೇ ಆಗಲಿ ವ್ರತನ ಮಾಡಬೇಕು ಅಂತ ಅಂದಾಗ ಪೂರ್ತಿಯಾಗಿ ಎಲ್ಲನೂ ಕೂಡ ವಿವರವಾಗಿ ತಿಳ್ಕೊಂಡು ಆಮೇಲೆ ವ್ರತವನ್ನು ಮಾಡಬೇಕು. ಇಲ್ಲ ಅಂದರೆ ಆ ಪೂಜೆ ಆದಮೇಲೆ, ವ್ರತ ಆದಮೇಲೆ ಕೆಲವೊಂದು ಮಿಸ್ ಮಾಡ್ಕೊಂಡಿದ್ದಾಗ ನಿಮಗೂ ಸಮಾಧಾನ ಇರೋದಿಲ್ಲ, ಹಾಗೆ ಆ ಪೂಜೆಗೂ ಒಂದು ಫಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಂಪ್ಲೀಟಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಉಪಯೋಗ ಆಗುವಂಥ ಈ ಒಂದು ವ್ರತವನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಫಲ ದೊರಕುತ್ತೆ. ಈ ಒಂದು ವ್ರತ ಮಾಡಿದ ಮೇಲೆ ಇನ್ನು ಮುಂದಕ್ಕೆ ನೀವು ಯಾವುದೇ ರೀತಿ ಅವಮಾನವನ್ನು ಸಹಿಸ್ಕೋಬೇಕು ಅಂತಲೂ ಇಲ್ಲ, ನಿಮ್ಮನ್ನ ಯಾರೂ ಕೂಡ ಅವಮಾನನೂ ಕೂಡ ಮಾಡೋದಿಲ್ಲ, ಮತ್ತು ಚುಚ್ಚಿ ಮಾತಾಡೋದೂ ಇಲ್ಲ. ನಾನು ಇವಾಗ ತಡ ಮಾಡಿದೆ, ಆ ಒಂದು ವ್ರತನ ಇವಾಗ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಉಪಯುಕ್ತ ಮಾಹಿತಿ ಪ್ರಕಾರ ಗಂಡ ಹೆಂಡತಿ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷದವರೆಗೂ ಸೇರೋದು ತುಂಬಾ ಒಳ್ಳೆಯದು. ಅಂದರೆ ಪೌರ್ಣಿಮೆ ಮುಗಿದ ಮಾರನೇ ದಿನದಿಂದ ಅಮಾವಾಸ್ಯೆ ಶುರುವಾಗಿ ಹಿಂದಿನ ದಿನದವರೆಗೂ ಈ ದಿನಗಳು ತುಂಬಾ ಒಳ್ಳೆಯ ದಿನಗಳಾಗಿರುತ್ತೆ. ಹಾಗಾಗಿ ಇಂಥ ದಿನಗಳಲ್ಲಿ ಮಕ್ಕಳ ಪ್ರಯತ್ನದಲ್ಲಿರುವಂಥವರು ಗಂಡ ಹೆಂಡತಿ ಸೇರೋದು ತುಂಬಾ ಒಳ್ಳೆಯದು. ಮೊದಲಿಗೆ ಮಕ್ಕಳು ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರೋರು ಅವರು ಬೆಡ್ರೂಮ್ನಲ್ಲಿ ಬಾಲಕೃಷ್ಣನ ಫೋಟೋಗಳನ್ನು ಹಾಕೋಬೇಕು. ನೀವು ಎದ್ದ ತಕ್ಷಣ ನಿಮಗೆ ಎದುರುಗಡೆ ಕಾಣಿಸೋ ರೀತಿಲಿ ಆ ಒಂದು ಮುದ್ದು ಕೃಷ್ಣನ ಫೋಟೋನ ಹಾಕೋಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಮುದ್ದು ಮುಖವನ್ನು ನೋಡೋದ್ರಿಂದ ಮನಸ್ಸು ತುಂಬಾ ಉಲ್ಲಾಸವಾಗಿರುತ್ತೆ. ಮಕ್ಕಳ ಭಾಗ್ಯವನ್ನು ಕೊಡುವಂಥ ದೇವರು, ಆ ದೈವ ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ಮಕ್ಕಳ ಭಾಗ್ಯವನ್ನು ಕೊಡುವಂಥ ಪೂಜೆ ಯಾವುದು ಅಂತ ಅಂದರೆ ಅರ್ಕ ಗಣಪತಿ ಪೂಜೆ. ಈ ಒಂದು ವ್ರತವನ್ನು ನಿಮ್ಮ ಮಂತ್ಲಿ ಪ್ರಾಬ್ಲಮ್ ಅಂದರೆ ಪೀರಿಯಡ್ ಸ್ಟೇಟ್ ಮುಗಿದ ಮೇಲೆ 6ನೇ ದಿನದಿಂದ ಶುರು ಮಾಡಿ ಕಂಟಿನ್ಯೂಸ್ ಆಗಿ 21 ದಿನ ಪೂಜೆನ ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಮತ್ತು ಮಕ್ಕಳಿಗೋಸ್ಕರ ಈ ವ್ರತವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತಲೂ ಏನೂ ಇಲ್ಲ, ನಾನ್ ವೆಜ್ ಕೂಡ ತಿನ್ನಬಾರ್ದು ಅಂತಲೂ ಏನೂ ಇಲ್ಲ. ನಾನ್ ವೆಜ್ನ ತಿಂದೆ ಹಾಗೇ ವ್ರತ ಮಾಡ್ತೀವಿ ಅಂತ ಅಂದರೆ ಅದು ಕೂಡ ಒಳ್ಳೆಯದೇ, ಬಿಡೋದಕ್ಕಾಗಲ್ಲ ಅಂತ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಂಬಿಟ್ಟು ಆಮೇಲೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಊಟ ತಿಂಡಿ ಎಲ್ಲನೂ ಕೂಡ ಮಾಡ್ಬೋದು. ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಈ ಪೂಜೆಗೆ ಅತಿ ಮುಖ್ಯವಾಗಿ ಬಿಳಿ ಎಕ್ಕದ ಬೇರು, ಸಣ್ಣ ಬೇರಾದರೂ ಪರವಾಗಿಲ್ಲ, ಅದನ್ನು ತಂದು ಪೂಜೆ ಮಾಡಬೇಕು. ಇದನ್ನು ಯಾವತ್ತು ತರಬೇಕು ಅಂತ ಅಂದರೆ, ಯಾವ ಸಮಯದಲ್ಲಿ ತರಬೇಕು ಅಂತ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ, ಶನಿವಾರ ಈ ದಿನನ ಬಿಟ್ಟು ಬೇರೆ ಯಾವುದೇ ದಿನ ಬೇಕಾದರೂ ತರ್ಬೋದು. ಬೆಳಗ್ಗೆ 10 ಗಂಟೆ ಒಳಗಡೆ, ಸಂಜೆ 4 ಗಂಟೆ ಒಳಗಡೆ, ಆಮೇಲೆ ಯಾವುದೇ ಕಾರಣಕ್ಕೂ ಗಿಡ ಮರಗಳನ್ನು ಮುಟ್ಬಾರ್ದು. ಈ ಸಮಯದ ಒಳಗಡೆ ಈ ಬೇರನ್ನು ತರಬೇಕು. ಮತ್ತು ಇನ್ನು ಅಶ್ವತ್ಥ ಕಟ್ಟೆ ಆಗಿರ್ಬೋದು ಅಥವಾ ಎಲ್ಲಾದರೂ ಪೂಜೆ ಮಾಡುವಂಥ ಗಿಡದಲ್ಲೇ ಆಗಿರ್ಬೋದು, ದಯವಿಟ್ಟು ಕೀಳೋದಕ್ಕೆ ಹೋಗಬೇಡಿ. ಜಮೀನುಗಳ ಹತ್ತಿರನೋ ಅಥವಾ ಖಾಲಿ ಸೈಟ್ಗಳಿರುತ್ತಲ್ಲ, ಮತ್ತು ಮನೆ ಅಕ್ಕಪಕ್ಕಗಳಲ್ಲಿ ಪೂಜೆ ಮಾಡದೇ ಇರೋ ಅಂಥ ಕಡೆ ಈ ಎಕ್ಕದ ಗಿಡಗಳು ಬೇಕಾದಷ್ಟು ಬೆಳೆದಿರುತ್ತೆ. ಅಂಥ ಕಡೆ ನೋಡಿಕೊಂಡು ಆ ಗಿಡದಿಂದ ನೀವು ಬೇರನ್ನು ಕಿತ್ಕೊಂಡು ಬರಬೇಕು.
ಆ ಒಂದು ಬೇರನ್ನು ಸುಮ್ಮನೆ ಕೀಳಬಾರ್ದು. ಅದಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಿಕೊಂಡು ಸ್ವಲ್ಪ ಹಾಲು, ನೀರು, ಅರಿಶಿನ, ಕುಂಕುಮ, ಹೂವು, ಊದ್ಬತ್ತಿ, ಕರ್ಪೂರ ಎಲ್ಲನೂ ಕೂಡ ತೊಗೊಂಡೋಗ್ಬೇಕು. ಆ ಎಕ್ಕದ ಗಿಡದ ಬುಡಕ್ಕೆ ಸ್ವಲ್ಪ ಹಾಕಬೇಕು. ಹಾಲು ಮತ್ತು ನೀರು ಎಲ್ಲನೂ ಹಾಕಿಬಿಟ್ಟು ಅರಿಶಿನ, ಕುಂಕುಮ ಗಿಡಕ್ಕೆ ಹಚ್ಚಬೇಕು. ಪೂಜೆ ಮಾಡಬೇಕು. ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ಮಕ್ಕಳ ಫಲಕ್ಕೋಸ್ಕರ ನಾನು ಈ ಪೂಜೆನ ಮಾಡ್ತಾಯಿದ್ದೀನಿ, ನನಗೆ ಪೂರ್ಣ ಫಲ ಸಿಗಲಿ, ನನಗೆ ಒಂದು ಮಗು ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಆ ಗಿಡನ ಅಳ್ಳಾಡಿಸ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೆದ್ಬಿಟ್ಟು ಸಣ್ಣ ಬೇರು ತಂದರೂ ಪರವಾಗಿಲ್ಲ, ಸಣ್ಣ ಕಡ್ಡಿ ಥರ ಸಣ್ಣ ಬೇರನ್ನು ತಗೊಳ್ಳಿ. ನಮ್ಮ ಮನೆಗೆ ತಂದ ಮೇಲೆ ಒಂದು ಅರಿಶಿಣದ ಬಟ್ಟೆನಲ್ಲಿ, ಅಂದರೆ ಒಂದು ಪ್ಲೇಟ್ ಮೇಲೆ ಅರಿಶಿಣದ ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ಈ ಬೇರನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕು. ಮತ್ತು ಈ ಒಂದು ಸಂತಾನ ಗಣಪತಿ ಸ್ತೋತ್ರವನ್ನು ಹೇಳ್ಕೋಬೇಕು. ಪ್ರತಿದಿನ 21 ಸಲ ಈ ಒಂದು ಸಂತಾನ ಗಣಪತಿ ಸ್ತೋತ್ರವನ್ನು ಹೇಳ್ಕೋಬೇಕು. 21 ದಿನ ಪೂಜೆ ಮಾಡಬೇಕು. ಮತ್ತು ಆ ಬೇರಿಗೆ ಏನೆಲ್ಲ ನೈವೇದ್ಯ ಇಡಬೇಕು ಅಂತ ಅಂದರೆ ಹಾಲು, ಹಣ್ಣು, ಜೇನುತುಪ್ಪ, ಕೆಂಪು ಕಲ್ಸಕ್ಕರೆ, ಈ ರೀತಿ ಮನೆಯಲ್ಲಿ ಏನಿರುತ್ತೋ ಅದನ್ನು ಪ್ರತಿದಿನ ಏನಾದರೂ ಮಾಡಿ ಪೂಜೆ ಆದಮೇಲೆ ಅದನ್ನು ನೀವು ಸ್ವೀಕರಿಸ್ಬೋದು. ಈ ಥರ 21 ದಿನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳೇ ಸಿಗುತ್ತೆ. ಇನ್ನು 21 ದಿನ ಆದಮೇಲೆ ಈ ಬೇರನ್ನು ಏನು ಮಾಡಬೇಕು ಅಂತ ಅಂದರೆ ಅದೇ ಅರಿಶಿಣದ ಬಟ್ಟೆಯಲ್ಲಿ ಅದನ್ನು ಸುತ್ತಬಿಟ್ಟು ಒಂದು ಬಿಳಿ ದಾರದಲ್ಲಿ ಕಟ್ಬಿಟ್ಟು ನೀವು ಮಲಗುವಂಥ ತಲೆ ದಿಂಬಿನ ಕೆಳಗಡೆ ಅದನ್ನು ಇಟ್ಕೊಳ್ಬಹುದು. ನಿಮಗೆ ಮಗು ಆಗೋವರೆಗೂ ಹಾಗೆ ಇಟ್ಕೊಳ್ಳಿ. ಪೂಜೆಯನ್ನು ಮಾಡಿದ್ಮೇಲೆ 201ನೇ ದಿನದ ಒಳಗಡೆ ಪ್ರತಿಫಲ ನಿಮಗೆ ಸಿಗುತ್ತೆ. ಅಂದರೆ ನಿಮಗೆ ಮಗು ಆಗುತ್ತೆ ಅಂತ ಅರ್ಥ. 201ನೇ ದಿನದ ಒಳಗಡೆ ನಿಮಗೆ ಸಂತಾನ ಭಾಗ್ಯದ ಆ ಒಂದು ಫಲ ನಿಮಗೆ ಸಿಗುತ್ತೆ. ತುಂಬ ಜನ ಈ ಒಂದು ಪೂಜೆಯನ್ನು ಮಾಡಿದ ಮೇಲೆ ಮಕ್ಕಳ ಫಲ ಸಿಕ್ಕಿದೆ. ಅವರವರ ಕರ್ಮದ ಫಲ ಅನುಸಾರವಾಗಿ ಖಂಡಿತವಾಗ್ಲೂ ವರ್ಷದ ಒಳಗಡೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅಷ್ಟೇ ಅಲ್ಲದೆ ಇದೇ ರೀತಿ ಸರಳವಾಗಿ ಮಾಡುವಂಥ ಪೂಜೆಗಳು ಸಾಕಷ್ಟು ಇದೆ. 9 ಗುರುವಾರದ ಸಾಯಿಬಾಬಾ ಪೂಜೆ ಆಗಿರ್ಬೋದು, 12 ಭಾನುವಾರ ಮಾಡುವಂಥ ಕಾಲಭೈರವೇಶ್ವರರ ಪೂಜೆ ಆಗಿರ್ಬೋದು. ಇದೆಲ್ಲ ಕೂಡ ಸಂತಾನಕ್ಕಾಗಿ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ. ಅಲ್ಲೂ ಕೂಡ ಅಷ್ಟೇ ಮಕ್ಕಳಿಗೋಸ್ಕರ ಔಷಧಿಯನ್ನು ಕೊಡ್ತಾರೆ, ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಅದನ್ನು ಕೂಡ ಸ್ವೀಕರಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಕ್ಕಳು ಆಗುವಂಥ ಫಲ ನಿಮಗೆ ಸಿಗುತ್ತೆ. ಇನ್ನು ಕೆಲವು ನಾಗರ ದೇವಸ್ಥಾನಗಳಲ್ಲೂ ಕೂಡ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ, ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿಸ್ತಾರೆ. ಅದನ್ನು ಕೂಡ ಮಾಡೋದ್ರಿಂದ ಮಕ್ಕಳ ಫಲ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಯಾರಾದರೂ ಸಂತಾನ ಫಲಕ್ಕಾಗಿ ಹಂಬಲಿಸ್ತಾ ಇರೋರು ಏನಾದರೂ ನಿಮಗೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಅಲ್ಲಿ ಕೊಡುವಂಥ ಪ್ರಸಾದದ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಸಂಪೂರ್ಣ ವಿವರವಾಗಿ ಆ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಿಷ್ಟು ಕೂಡ 201ನೇ ದಿನದ ಒಳಗಡೆ ಪ್ರತಿಫಲ ಸಿಗುವಂಥ ಅರ್ಕ ಗಣಪತಿಯ ಪೂಜೆಯ ವಿಧಾನ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.